ಟಿ ನರಸೀಪುರ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕುಂದುಕೊರತೆ ಸಭೆಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಸಾಲ ಮರುಪಾವತಿಸುವಂತೆ ಬಲಾತ್ಕಾರ ಮಾಡಿ ಮಾನಸಿಕ ಹಿಂಸೆ ನೀಡಿದರೆ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ ಎಚ್ಚರಿಸಿದರು. ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಇತರ ವರ್ಗದವರು ಜಾತಿ ನಿಂದನೆ ಅಸ್ಪೃಶ್ಯತೆ ಆಚರಣೆ ಮಾಡಿದರೆ ಧೈರ್ಯವಾಗಿ ಠಾಣೆಗೆ ಬಂದು ದೂರು ಸಲ್ಲಿಸಿ ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಸೋಸಲೆ ಮಾದಾಪುರ ಹಿರಿಯರು ಮಾಡ್ರಳ್ಳಿ ಗ್ರಾಮಸ್ಥರಿಂದ ದೇವಸ್ಥಾನಗಳ ಪ್ರವೇಶವಿಲ್ಲ, ಜಾತಿ ನಿಂದನೆ ಮತ್ತು ಪೂಜಾರಿಗಳು ಹಗಲು ದರೋಡೆ ಮಾಡಿ ಜನರಿಂದ ಹಣ ವಸೂಲು ಮಾಡುತ್ತಿದ್ದಾರೆ ಎಂದು ಸಭೆಯಲ್ಲಿ ದಲಿತರು ಆರೋಪಿಸಿದರು. ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ ಮಾತನಾಡಿ, ನೀವು ಬರವಣಿಗೆ ಮೂಲಕ ನಮಗೆ ಮನವಿ ಸಲ್ಲಿಸಿದರೆ ನಾವು ಅಂಥವರನ್ನು ಠಾಣೆಗೆ ಕರೆಸಿ ಬುದ್ಧಿ ಹೇಳುತ್ತೇವೆ. ಅದಕ್ಕೂ ಅವರು ತಿದ್ದುಕೊಳ್ಳದಿದ್ದರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದರು. ಈ ವೇಳೆ ಇನ್ಸ್ಪೆಕ್ಟರ್ ಜಗದೀಶ್ ಧೂಳ್ಶೆಟ್ಟಿ, ಮುಖ್ಯೋಪಾಧ್ಯಾಯ ಸಿದ್ದರಾಜ್, ಡಾಕ್ಟರ್ BR ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷ ಕೊರಹೊಟ್ಟಿ ಮಹಾದೇವಯ್ಯ, ವಿಚಾರಾವಧಿ KS ಪ್ರಭುಸ್ವಾಮಿ, BR ಪುಟ್ಟಸ್ವಾಮಿ, ಆಲ್ಗೋಡು ಚಂದ್ರಶೇಖರ್, ಸೋಸ್ಲೆ ರಾಜಶೇಖರ್, ಪರಶಿವಮೂರ್ತಿ, ಅರ್ಜುನ್, ಜಗದೀಶ್, ಚಿದವರಿ ಮಹೇಶ್, ಲಿಂಗರಾಜು, ಲಿಂಗಪ್ಪಾಜಿ, ನಾಗರಾಜು ಇತರರು ಭಾಗವಹಿಸಿದ್ದರು. ಅಡಿಯಲ್ಲಿ ನಾವು FIR ದಾಖಲು ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಸುಮಾರು ಜನ ಇಲ್ಲೇ ಫೈನಾನ್ಸ್ ಸುಮಾರು ಕಂಪ್ನಿಗಳಿದೆ. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ಸ್ ಆಫ್ ದ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಸುಮಾರು ಜನ ಮೈಕ್ರೋ ಫೈನಾನ್ಸ್ನವ್ರ ಮೇಲೆ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ. ಇದು ನಿಮಗೆ ಸ್ಪಷ್ಟವಾದಂಥ ನಿದರ್ಶನಗಳು. ಆ ಥರದವ್ರು ಯಾರಾದರೂ ಇದ್ದರೆ ಹೇಳಿ. ಆ ಥರ ಈ ಸ್ಮಾಲ್ ಫೈನಾನ್ಸ್ ಕಂಪ್ನಿಯವ್ರ ಕಡೆಯಿಂದ ಶೋಷಣೆಗೊಳಗಾದವರು ಮನೆ ಹತ್ರ ಬಂದು ಕಿರುಕುಳ ಕೊಡೋದು, ಇಂಟ್ರೆಸ್ಟು ಕೊಟ್ಬಿಡಿ, 1 ತಿಂಗಳು ಮಿಸ್ ಆದರೆ ಆಗಲೇ ಮನೆ ಮುಂದೆ ಬಂದು ನಿಂತಿರ್ತಾರೆ. ಒಂದೇ 1 ತಿಂಗಳು ಮಿಸ್ ಆಗಿದ್ರು ಮನೆ ಮುಂದೆ ಬಂದು ನಿಂತಿರ್ತಾರೆ ಸಾಲ ಕಟ್ಟಿ ಅಂತ. ಅವ್ರೇನಾದರೂ ನಿಮ್ಮ ಮನೆ ಹತ್ರ ಬಂದು ಕಂತು ಕಟ್ಟಿ ಅಂತನೋ ಇಂಟ್ರೆಸ್ಟ್ ಕಟ್ಟಿ ಅಂತನೋ ಬಂದರೆ ನಿಮ್ಮ ಮನೆ ಹತ್ರ, ನೀವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. ನಾವು FIR ದಾಖಲು ಮಾಡಿಕೊಂಡು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಅವ್ರಿಗೆ ನಿಮ್ಮ ಮನೆ ಮುಂದಕ್ಕೆ ಬಂದು ಬಡ್ಡಿ ಕಂತು ಕಟ್ಟಿ ಅಂತ ಕೇಳುವಂಥ ಅಧಿಕಾರ ಯಾರು ಕೊಟ್ಟಿಲ್ಲ. ಅರ್ಥ ಆಯ್ತಾ? ಅವ್ರದ್ದೇನಿದ್ರು ನೀವು ಸಾಲ ವಾಪಸ್ ಕಟ್ಟಲಿಲ್ಲ, ಇಂಟ್ರೆಸ್ಟ್ ವಾಪಸ್ ಕಟ್ಟಲಿಲ್ಲ ಅಂದರೆ ಕೇಸ್ ಹಾಕಬೇಕು ಕೋರ್ಟಲ್ಲಿ. ನೀವೇನು ದಾಖಲಾತಿ ಕೊಟ್ಟಿರ್ತೀರಿ ಅದರ ಆಧಾರದ ಮೇಲೆ ಅವರು ಕೇಸ್ ಹಾಕೊಂಡು ವಸೂಲಿ ಮಾಡಬೇಕು, ಕಾನೂನುಬದ್ಧವಾಗಿ ವಸೂಲಿ ಮಾಡಬೇಕು. ಅವರು ಕಾನೂನು ಬಾಹಿರವಾಗಿ ನಿಮ್ಮ ಮನೆ ಮುಂದೆ ಬಂದು ಇಂಟ್ರೆಸ್ಟ್ ಕಟ್ಟು ಕಂತು ಕಟ್ಟು ಅಂತ ನಿಮ್ಮನ್ನು ಬಲವಂತ ಮಾಡೋಂಗಿಲ್ಲ, ಕಿರುಕುಳ ಮಾಡೋಂಗಿಲ್ಲ, ಶೋಷಣೆ ಮಾಡೋಂಗಿಲ್ಲ. ಆಯಿತಾ? ಆ ಥರದ್ದು ಏನಾದ್ರು ಕಂಡು ಬಂದರೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ, ನಾವು ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ರೈಟ್. ಬೇರೆ ಸರ್ ನಿಮ್ದೇನು ಡಾಕ್ಯುಮೆಂಟೇ ಬೇಡ. ಆಯಿತಾ? ಏನು ಡಾಕ್ಯುಮೆಂಟಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು, ಶ್ಯೂರಿಟಿ ಇರ್ಬೋದು, ಎಲ್ಲವೂ ನಂತರ ಇಸ್ಕೊಂತೀವಿ, ಫಸ್ಟ್ ಸಾಲ ತಗೊಳ್ಳಿ ನೀವು ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೊಡ್ತಾರೆ ಸಾಲನ. ಹೌದಾ? ಹಳ್ಳಿಗಾಡಿನಲ್ಲಿ ಸಾಮಾನ್ಯ ಬಡಂದಲ್ಲಿ ಜೀವನ ನಡೆಸ್ತಿರೋರು ಸಾಲ ಕೊಡ್ತೀವಿ ಅಂದ್ರೆ ಯಾರು ತಗೊಳ್ಳಲ್ಲ? ತಗೊಂತಾರೆ. ತಗೊಳ್ಳುವಾಗ ತಗೊಂಡ್ಬಿಡ್ತಾರೆ. ಆದರೆ ಅವ್ರ ಹತ್ರ ವಸೂಲಿ ಮಾಡೋದು ಭಾಳ ಕಷ್ಟ ಅವ್ರಿಗೆ. ಅದಕ್ಕೇನು ಮಾಡ್ತಾರೆ, ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದು ನೀವು ಯಾರು ಸಾಲ ತಗೊಂಡಿರ್ತೀರಿ ನೀವಿಲ್ಲ ಅಂದರೆ ನಿಮ್ಮ ಮನೆಯವ್ರನ್ನ ಕೇಳೋದು, ಫೋನ್ ಮಾಡೋದು, ಕಿರಿಕಿರಿ ಮಾಡೋದು, ಪ್ರಶ್ನೆ ಮಾಡೋದು, ಸುಮ್ಮನೆ ದಾರಿಲಿ ಹೋಯ್ತಿದ್ರೆ ಅಡ್ಡ ಹಾಕೊಂಡು ನಿಲ್ಲಿಸ್ಕೊಳ್ಳೋದು, ಇವೆಲ್ಲವೂ ಉದಾಹರಣೆಗಳಿದ್ದಾವೆ ತುಂಬ. ಇದನ್ನೆಲ್ಲ ಗಮನಿಸಿ ಸರ್ಕಾರ ಒಂದು ಹೊಸದಾಗಿ ಕಾಯ್ದೆ ತಂದಿದೆ. ಆಯಿತಾ? ಆ ಕಾಯ್ದೆ ನಿಮಗೆ ಈ ಥರದ್ದೇನಾದ್ರು ಸಮಸ್ಯೆಗಳು ಕಂಡು ಬಂದರೆ, ಯಾರಾದರೂ ನಿಮ್ಮ ಮನೆ ಹತ್ರ ಬಂದು ಫೈನಾನ್ಸು ಏನು ತಗೊಂಡಿರ್ತಾರೆ ಅದು ಇಂಟ್ರೆಸ್ಟ್ ಕಟ್ಟು ಅಂತನೋ ಸಾಲ ತೀರಿಸ್ಬಿಡು ಅಂತನೋ ನಿಮ್ಮ ಮನೆ ಹತ್ರ ಬಂದರೆ ಮುಲಾಜೆ ಇಲ್ಲದೆ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಆಯಿತಾ? FIR ಮಾಡ್ತೀವಿ. ಯಾರು ಬಂದಿರ್ತಾರೋ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ. ಇದು ಕಠಿಣವಾದಂಥ ಕಾನೂನು ಕ್ರಮ. ಸರ್ಕಾರ ರೀಸೆಂಟಾಗಿ ಹೊಸದಾಗಿ ಒಂದು ಕಾಯ್ದೆ ಕೂಡ ತಂದಿದೆ. ಆ ಕಾಯ್ದೆ ಅಡಿಯಲ್ಲಿ ನಾವು FIR ದಾಖಲು ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಸುಮಾರು ಜನ ಇಲ್ಲೇ ಫೈನಾನ್ಸ್ ಸುಮಾರು ಕಂಪ್ನಿಗಳಿದೆ. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ಸ್ ಆಫ್ ದ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಸುಮಾರು ಜನ ಮೈಕ್ರೋ ಫೈನಾನ್ಸ್ನವ್ರ ಮೇಲೆ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ. ಇದು ನಿಮಗೆ ಸ್ಪಷ್ಟವಾದಂಥ ನಿದರ್ಶನಗಳು. ಆ ಥರದವ್ರು ಯಾರಾದರೂ ಇದ್ದರೆ ಹೇಳಿ. ಆ ಥರ ಈ ಸ್ಮಾಲ್ ಫೈನಾನ್ಸ್ ಕಂಪ್ನಿಯವ್ರ ಕಡೆಯಿಂದ ಶೋಷಣೆಗೊಳಗಾದವರು ಮನೆ ಹತ್ರ ಬಂದು ಕಿರುಕುಳ ಕೊಡೋದು, ಇಂಟ್ರೆಸ್ಟು ಕೊಟ್ಬಿಡಿ, 1 ತಿಂಗಳು ಮಿಸ್ ಆದರೆ ಆಗಲೇ ಮನೆ ಮುಂದೆ ಬಂದು ನಿಂತಿರ್ತಾರೆ. ಒಂದೇ 1 ತಿಂಗಳು ಮಿಸ್ ಆಗಿದ್ರು ಮನೆ ಮುಂದೆ ಬಂದು ನಿಂತಿರ್ತಾರೆ ಸಾಲ ಕಟ್ಟಿ ಅಂತ. ಅವ್ರೇನಾದರೂ ನಿಮ್ಮ ಮನೆ ಹತ್ರ ಬಂದು ಕಂತು ಕಟ್ಟಿ ಅಂತನೋ ಇಂಟ್ರೆಸ್ಟ್ ಕಟ್ಟಿ ಅಂತನೋ ಬಂದರೆ ನಿಮ್ಮ ಮನೆ ಹತ್ರ, ನೀವು
ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. ನಾವು FIR ದಾಖಲು ಮಾಡಿಕೊಂಡು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಅವ್ರಿಗೆ ನಿಮ್ಮ ಮನೆ ಮುಂದಕ್ಕೆ ಬಂದು ಬಡ್ಡಿ ಕಂತು ಕಟ್ಟಿ ಅಂತ ಕೇಳುವಂಥ ಅಧಿಕಾರ ಯಾರು ಕೊಟ್ಟಿಲ್ಲ. ಅರ್ಥ ಆಯ್ತಾ? ಅವ್ರದ್ದೇನಿದ್ರು ನೀವು ಸಾಲ ವಾಪಸ್ ಕಟ್ಟಲಿಲ್ಲ, ಇಂಟ್ರೆಸ್ಟ್ ವಾಪಸ್ ಕಟ್ಟಲಿಲ್ಲ ಅಂದರೆ ಕೇಸ್ ಹಾಕಬೇಕು ಕೋರ್ಟಲ್ಲಿ. ನೀವೇನು ದಾಖಲಾತಿ ಕೊಟ್ಟಿರ್ತೀರಿ ಅದರ ಆಧಾರದ ಮೇಲೆ ಅವರು ಕೇಸ್ ಹಾಕೊಂಡು ವಸೂಲಿ ಮಾಡಬೇಕು, ಕಾನೂನುಬದ್ಧವಾಗಿ ವಸೂಲಿ ಮಾಡಬೇಕು. ಅವರು ಕಾನೂನು ಬಾಹಿರವಾಗಿ ನಿಮ್ಮ ಮನೆ ಮುಂದೆ ಬಂದು ಇಂಟ್ರೆಸ್ಟ್ ಕಂತು ಕಟ್ಟು ಅಂತ ನಿಮ್ಮನ್ನು ಬಲವಂತ ಮಾಡೋಂಗಿಲ್ಲ, ಕಿರುಕುಳ ಮಾಡೋಂಗಿಲ್ಲ, ಶೋಷಣೆ ಮಾಡೋಂಗಿಲ್ಲ. ಆಯಿತಾ? ಆ ಥರದ್ದು ಏನಾದ್ರು ಕಂಡು ಬಂದರೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ, ನಾವು ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ರೈಟ್ ಬೇರೆ